ಗುಡ್ ಮಾರ್ನಿಂಗ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ನಾನು ನಿಮಗೆ ಇಡಿಯಮ್ಸ್ಗಳ ಬಗ್ಗೆ ಒಂದಿಷ್ಟು ಕಲಿಸ್ಕೊಡ್ತೇನೆ. ಇಡಿಯಮ್ಸ್ ಅಂತ ಹೇಳಿದಾಗ ಕನ್ನಡದಲ್ಲಿ ನುಡಿಗಟ್ಟುಗಳು ಅಂತ ಹೇಳಿ ನಾವು ಕರಿತೇವೆ. ನುಡಿಗಟ್ಟುಗಳು ಅಂದ್ರೆ ಏನು ಅಂತ ಹೇಳಿ ನಿಮ್ಮ ಕನ್ನಡ ಶಿಕ್ಷಕರ ಜೊತೆ ಒಮ್ಮೆ ಮಾತಾಡಿದ್ರೆ ನಿಮಗೆ ಇನ್ನೂ ಸ್ವಲ್ಪ ಇಡಿಯಮ್ಸ್ಗಳ ಬಗ್ಗೆ ಹೆಚ್ಚಿನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಈ ಇಡಿಯಮ್ಸ್ ಅನ್ನುವಂಥದ್ದು 10ನೇ ತರಗತಿನಲ್ಲೂ ಪರೀಕ್ಷೆನಲ್ಲಿ ಕೇಳ್ತಾರೆ, ಹಾಗೆ ಸೆಕೆಂಡ್ PUC ಹಂತದಲ್ಲೂ ಕೂಡ ಪರೀಕ್ಷೆಯಲ್ಲಿ ಕೇಳ್ತಾರೆ. ಹಾಗೆ 5ನೇ ತರಗತಿಯಿಂದಲೂ ಸಹ ಈ ಇಡಿಯಮ್ಸ್ಗಳ ಬಳಕೆ ನಮ್ಮ ಪಠ್ಯಪುಸ್ತಕದಲ್ಲಿ ಇರುತ್ತೆ. ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಕಲಿಕೆ ಏನಿರುತ್ತಲ್ಲ ಆ ಎಲ್ಲ ಕಲಿಕೆನಲ್ಲೂ ಸಹ ಇಡಿಯಮ್ಸ್ಗಳನ್ನ ನಮಗೆ ಕಲಿಸ್ತಾ ಬರ್ತಾರೆ. ಈ ಇಡಿಯಮ್ಸ್ ಅನ್ನೋ ಪದ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಏನಿಲ್ಲ, ಆದ್ರೆ ಅದನ್ನ ಬಳಸುವ ವಿಚಾರಕ್ಕೆ ಬಂದಾಗ ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ದೆ ಹೋದ್ರೆ ಅವುಗಳನ್ನ ಹೇಗೆ ಬಳಸಬೇಕು ಅನ್ನುವ ಅರಿವು ಸ್ವಲ್ಪ ಅಸ್ಪಷ್ಟ ಆಗಿ ನಾವು ಕನ್ಫ್ಯೂಷನ್ಗೆ ಒಳಗಾಗ್ತೇವೆ. ಕನ್ಫ್ಯೂಷನ್, ಈ ಗೊಂದಲ ಬರೋದು ಯಾವಾಗ ಅಂತ ಹೇಳಿದ್ರೆ ಸ್ಪಷ್ಟತೆ ಇಲ್ಲದೆ ಇದ್ದಾಗ, ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಮಗೆ ಗೊತ್ತಿಲ್ಲ ಅಂತಾದ್ರೆ ಆಗ ನಮಗೆ ಗೊಂದಲ ಉಂಟಾಗತ್ತೆ. ಉದಾಹರಣೆಗೆ, ಐ ಥಿಂಕ್, ಮೀ ಥಿಂಕ್, ಈ ಎರಡರಲ್ಲಿ ಯಾವುದು ಸರಿ ಅಂತ ನಿಮಗೆ ಗೊಂದಲ ಆಗೋದು ಯಾವಾಗ ಅಂತ ಹೇಳಿದ್ರೆ ಐ ಮತ್ತು ಮೀ ಪದಗಳ ನಡುವೆ ಏನು ವ್ಯತ್ಯಾಸ ಇದೆ ಅಂತ ಹೇಳಿ ನಿಮಗೆ ಗೊತ್ತಿಲ್ಲದೆ ಹೋದಾಗ, ವೆನ್ ಯು ಡೋಂಟ್ ನೋ ದ ಡಿಫರೆನ್ಸ್ ಬಿಟ್ವೀನ್ ಐ ಅಂಡ್ ಮೀ, then you get confused whether I think or me think is right or wrong. I ಅನ್ನೋದು ಸಬ್ಜೆಕ್ಟ್ ಆಗಿ ಬಳಕೆಯಾಗತ್ತೆ. ಡೂವರ್ ಆಫ್ ದಿ ಆಕ್ಷನ್, ಕ್ರಿಯೆಗೆ ಕಾರಣ ಆಗುವಂತಹ ಸಂದರ್ಭದಲ್ಲಿ ಐ ಪದವನ್ನ ಒಂದು ಪ್ರನೌನ್ ಆಗಿ ಬಳಸ್ತೇವೆ. ಹಾಗೆ ಮೀ ಅನ್ನೋದು ರಿಸೀವರ್ ಆಫ್ ದಿ ಆಕ್ಷನ್, ಅಂದ್ರೆ ಆಬ್ಜೆಕ್ಟ್ ಆಗಿ ಕ್ರಿಯೆಗೆ ಒಳಗಾಗುವಂತಹ ಅಂಶವನ್ನ ಗುರುತಿಸುವ ಸಲುವಾಗಿ ಫಸ್ಟ್ ಪರ್ಸನ್ ನಲ್ಲಿ ಮೀ ಪದವನ್ನ ಬಳಕೆ ಮಾಡ್ತೇವೆ ಅಂತ ನಿಮಗೆ ಅರಿವಿಲ್ಲದೆ ಹೋದ್ರೆ, ನಿಮಗೆ ಆ ಜ್ಞಾನ ಇಲ್ಲದೆ ಹೋದ್ರೆ ಆಗ ಕನ್ಫ್ಯೂಷನ್ ಬರುತ್ತೆ. ಸೊ ಇಲ್ಲಿ ಐ ಥಿಂಕ್, ಮೀ ಥಿಂಕ್ ಇವೆರಡರ ನಡುವೆ ಯಾವುದು ಸರಿ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಸಬ್ಜೆಕ್ಟ್ ಅಂದ್ರೇನು, ಆಬ್ಜೆಕ್ಟ್ ಅಂದ್ರೇನು, ಹಾಗೆ ಪ್ರನೌನ್ ಅಂದ್ರೇನು ಅಂತ ಗೊತ್ತಿರಬೇಕು. ಅಷ್ಟೇ ಅಲ್ಲದೆ ಈ ಪ್ರನೌನ್ ಅಂತ ಹೇಳಿದಾಗ ಅದರಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಹೇಳಿ ವ್ಯತ್ಯಾಸಗಳು ಇದೆ. ಆ ವಿಭಾಗೀಕರಣ, ಆ ಕ್ಲಾಸಿಫಿಕೇಶನ್ ಆ ಪ್ರನೌನ್ಗಳಲ್ಲಿ ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲದೆ ಹೋದಾಗ ನಿಮಗೆ ಕನ್ಫ್ಯೂಷನ್ ಜಾಸ್ತಿ ಆಗತ್ತೆ. ಆ ಕನ್ಫ್ಯೂಷನ್ ನಿಂದ ನಿಮ್ಮ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ. ಹಾಗಾಗಿ ಆ ಪದಗಳನ್ನ ಬಳಸಬೇಕಾದ್ರೆ ಅಥವಾ ಪರೀಕ್ಷೆನಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬಂದಾಗ ನೀವು ಕನ್ಫ್ಯೂಷನ್ಗೆ ಒಳಗಾಗ್ತೀರಿ. ಕೆಲವು ಸರಿ ಆತಂಕಕ್ಕೂ ಒಳಗಾಗ್ತೀರಿ. ಆಂಗ್ಸೈಟಿ, ಸರಿನಾ ತಪ್ಪಾ ಅನ್ನುವಂಥ ಕನ್ಫ್ಯೂಷನ್ ಹೆಚ್ಚಾಗತ್ತೆ. ಈ ಕನ್ಫ್ಯೂಷನ್ಸ್ ಅನ್ನ ಕಡಿಮೆ ಮಾಡಿಕೊಳ್ಬೇಕು ಅಂತಾದ್ರೆ ನಮಗೆ ಅದರಲ್ಲಿ ಕ್ಲಾರಿಟಿ ಇರಬೇಕು, ಸ್ಪಷ್ಟತೆ ಇರಬೇಕು. ಅರ್ಥ ಮಾಡ್ಕೊಳ್ಳಿಕ್ಕಾಗ್ತಾ ಇದೆ ಅಲ್ವಾ? ನೋಡಿ, ಈ ಇಡಿಯಮ್ಸ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಆ ಇಡಿಯಮ್ಸ್ ಅಂದ್ರೆ ಏನು ಅಂತ ಹೇಳಿ ಗೊತ್ತಿರಬೇಕು. ಈ ಇಡಿಯಮ್ಸ್ ನ ಜೊತೆಗೆ ಇನ್ನೊಂದು ಗುಂಪಿನ ಪದ ಪ್ರಯೋಗ ಇಂಗ್ಲಿಷ್ ನಲ್ಲಿ ಬರುತ್ತೆ. ಅದನ್ನ ಫ್ರೇಸಲ್ ವರ್ಬ್ಸ್ ಅಂತ ಹೇಳಿ ಕರೀತಾರೆ, ಅಥವಾ ಫ್ರೇಸಸ್ ಅಂತ ಹೇಳಿ ಹೇಳ್ತಾರೆ. ಈ ಫ್ರೇಸಸ್ ಅಂದ್ರೆ ಏನು? ಫ್ರೇಸಸ್ ಅಂದ್ರೆ ಪದಗಳ ಗುಂಪು, ಪದಪುಂಜ. ಒಂದಕ್ಕಿಂತ ಹೆಚ್ಚು ಪದ ಒಟ್ಟಿಗೆ ಸೇರಿ ಒಂದು ನಿರ್ದಿಷ್ಟ ಅರ್ಥವನ್ನ ಕೊಟ್ರೆ ಅದನ್ನ ಫ್ರೇಸಸ್ ಅಂತ ಹೇಳ್ತೇವೆ. ಹಾಗಿದ್ರೆ ಫ್ರೇಸಲ್ ವರ್ಬ್ ಅಂದ್ರೆ ಏನು? ಫ್ರೇಸಲ್ ವರ್ಬ್ ಅಂದ್ರೆ ವರ್ಬಿನ ಜೊತೆಗೆ ಇನ್ನೆರಡು ಪದಗಳು ಒಂದು ಪದ ಸೇರ್ಕೊಂಡು
ಆ ವರ್ಬಿನ ಅರ್ಥವನ್ನ ಹೆಚ್ಚಿಸುವಂತಹ ಪ್ರಯೋಗಗಳಿಗೆ, ಪದ ಪುಂಜಗಳಿಗೆ, ಗ್ರೂಪ್ ಆಫ್ ವರ್ಡ್ಸ್ಗೆ ನಾವು ಫ್ರೇಸಲ್ ವರ್ಬ್ಸ್ ಅಂತ ಹೇಳ್ತೇವೆ. ಈ ಫ್ರೇಸಸ್ ಅಂತ ಹೇಳಿದಾಗ ಫ್ರೇಸಸ್ ಅದನ್ನ ಅರ್ಥ ಮಾಡಿಸ್ಲಿಕ್ಕೆ ಫ್ರೇಸಲ್ ವರ್ಬ್ ಅನ್ನೋ ಪದನ ಕೂಡ ನಾನು ಬಳಸ್ತಾ ಇದ್ದೀನಿ. ಈ ಫ್ರೇಸಸ್ ಅಂತ ಹೇಳಿದ್ರೆ ಪದಗಳ ಗುಂಪು. ಉದಾಹರಣೆಗೆ ಟರ್ನ್ ಡೌನ್. ಸೊ ಟರ್ನ್ ಡೌನ್ ಅಂತ ಹೇಳಿದ್ರೆ ಟರ್ನ್ ಡೌನ್, ಟರ್ನ್ ಡೌನ್ ಎರಡೂ ಸೇರಿ ಏನ್ ಅರ್ಥ ಕೊಡುತ್ತಪ್ಪ ಅಂತ ಹೇಳಿದ್ರೆ ನಿರಾಕರಿಸು ಅನ್ನೋ ಅರ್ಥನ ಕೊಡುತ್ತೆ. ಉದಾಹರಣೆಗೆ ಐ ಟರ್ನ್ ಡೌನ್ ದ ಚಾನ್ಸ್ ಟು ವಿಸಿಟ್ ಬ್ಯಾಂಗಳೂರ್ ಯೆಸ್ಟರ್ಡೇ. ನಿನ್ನೆ ನನ್ನ ಸ್ನೇಹಿತರು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ನೀನು ಬಾರಪ್ಪ ಹೋಗ್ಬರೋಣ ಅಂತ ಹೇಳಿದ್ರು. ಅಂದ್ರೆ ನಾ ಹೇಳಿದೆ ಇಲ್ಲ, ನನಗ್ ಬರ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ನಾನು ಏನ್ ಮಾಡಿದೆ, ರೆಫ್ಯೂಸ್ ಮಾಡಿದೆ. ಆ ರೆಫ್ಯೂಸ್ ಮಾಡದೆ, ನಿರಾಕರಿಸಿದೆ ಅಂತ ಹೇಳೋದನ್ನ ನಾನೇನ್ ಮಾಡ್ತೀನಿ, ಟರ್ನ್ ಡೌನ್ ಅನ್ನೋ ಪದನ ಬಳಸಿ, ಪದಪುಂಜನ ಬಳಸಿ ನಾನು ಹೇಳಿದೆ ಐ ಟರ್ನ್ ಡೌನ್ ದಿ ಆಫರ್. ನಾನು ಆ ಆಫರ್ ಅನ್ನ, ಆ ಆಹ್ವಾನವನ್ನ ನಿರಾಕರಿಸಿದೆ ಅಂತ ಹೇಳಿದೆ. ಸೊ ಇಲ್ಲಿ ರೆಫ್ಯೂಸ್ ಅನ್ನೋ ಒಂದು ಪದಕ್ಕೆ ಬದಲಾಗಿ ಟರ್ನ್ ಡೌನ್ ಅಂತ ನಾನು ಹೇಳಿದಾಗ ಅದು ಟರ್ನ್ ಅನ್ನೋ ಪದ ಮುಖ್ಯ ಆಗಿದೆ, ಆದ್ಯತೆಯನ್ನ ಪಡ್ಕೊಂಡಿರತ್ತೆ. ಹಾಗಾಗಿ ಅದನ್ನ ಫ್ರೇಸಲ್ ವರ್ಬ್ ಅಂತ ಹೇಳಿ ಹೇಳ್ತೇವೆ. ಸೊ ಫ್ರೇಸಸ್ ಈ ಪದನ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಂತರ ಸಿಟ್ ಡೌನ್ ಅನ್ನೋ ಪದ. ಸಿಟ್ ಡೌನ್ ಅಂದ್ರೆ ಕೆಳಗೆ ಕೂತ್ಕೋ ಅಂತ ಹೇಳಿ. ಸೊ ಐ ಸ್ಯಾಟ್ ಡೌನ್ ಆನ್ ಎ ಚೇರ್. ಐ ಸಿಟ್ ಡೌನ್ ಆನ್ ಎ ಚೇರ್. ಸೊ ಇಲ್ಲಿ ರವಿ ಸ್ಯಾಟ್ ಡೌನ್ ಆನ್ ಅ ಬೆಡ್. ಅವನು ಒಂದು ಹಾಸಿಗೆ ಮೇಲೆ ಕೂತ್ಕೊಂಡ, ಅವನೊಂದು ಚೇರ್ ನಲ್ಲಿ ಕೂತ್ಕೊಂಡ, ಸ್ಯಾಟ್ ಡೌನ್. ಸೊ ಈ ಸ್ಯಾಟ್ ಡೌನ್, ಟರ್ನ್ ಡೌನ್ ಈ ತರದ ಪದಗಳು ಏನಿರುತ್ತೆ, ಹಾಗೆ ಶಟ್ ಅಪ್, ಬಾಯಿ ಮುಚ್ಚು, ಶಟ್ ಅಪ್. ಸೊ ಈ ರೀತಿಯ ಪದ ಪ್ರಯೋಗಗಳನ್ನ, ಪದಗಳ ಪುಂಜ, ಪದಪುಂಜದ ಪ್ರಯೋಗಗಳನ್ನ ನಾವು ಅದರಲ್ಲಿ ವರ್ಬ್ ಆದ್ಯತೆಯನ್ನ ಪಡ್ಕೊಂಡಿರೋದ್ರಿಂದ ವರ್ಬಲ್ ಅಥವಾ ಫ್ರೇಸಲ್ ವರ್ಬ್ ಅಂತ ಹೇಳಿ ಹೇಳ್ತೇವೆ. ಹಾಗಿದ್ರೆ ಇಡಿಯಮ್ಸ್ ಅಂದ್ರೆ ಏನು? ಇಡಿಯಮ್ಸ್ ಅಂದ್ರೂ ಕೂಡ ಒಂದು ಫ್ರೇಸ್, ಅಂದ್ರೆ ಒಂದಕ್ಕಿಂತ ಹೆಚ್ಚು ಪದಗಳು ಒಟ್ಟಿಗೆ ಸೇರ್ಕೊಂಡು ಒಂದು ಅರ್ಥವನ್ನ ಕೊಡುತ್ತೆ. ಹಾಗಿದ್ರೆ ಇಡಿಯಮ್ಸಿಗೂ ಮತ್ತೆ ಫ್ರೇಸಸ್ಸಿಗೂ ಅಥವಾ ಫ್ರೇಸಲ್ ವರ್ಬಿಗೂ ಏನು ವ್ಯತ್ಯಾಸ ಅಂತ ನಿಮಗೆ ಪ್ರಶ್ನೆ ಬಂದ್ರೆ, ಈ ಇಡಿಯಮ್ಸ್ ಅನ್ನೋದೇನಿದೆಯಲ್ಲ, ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಸಮಯನ ತಗೊಳತ್ತೆ. ಫ್ರೇಸಸ್ ಅಂತ ಹೇಳಿದಾಗ ಆ ಫ್ರೇಸಸ್ ಅಲ್ಲಿ ಒಂದಕ್ಕಿಂತ ಹೆಚ್ಚು ಪದಗಳು ಸೇರಿ ಒಂದು ಅರ್ಥವನ್ನ ಕೊಡುತ್ತವೆ. ಅವನ್ನ ಹೀಗಿರಬಹುದು. ಈಗ ಟರ್ನ್ ಡೌನ್, ಸಿಟ್ ಡೌನ್, ಶಟ್ ಅಪ್ ಅಂದಾಜು ಮಾಡಬಹುದು. ಓ, ಇದೇ ಅರ್ಥದಲ್ಲಿ ಈ ಪದಗಳು ಬಳಕೆ ಆಗತ್ತೆ ಅಂತ. ಅಂದ್ರೆ ಪದಶಃ ಅರ್ಥ, ಒಟ್ಟಾರೆ ಅರ್ಥ ಒಂದೇ ರೀತಿ ಇದ್ದಾಗ ಅದನ್ನ ನಾವು ಫ್ರೇಸಸ್ ಅಂತ ಹೇಳಿ ತಗೊಳ್ಬಹುದು. ಅದನ್ನ ಫ್ರೇಸಸ್ ಅಂತ ನಾವು ಅರ್ಥ ಮಾಡ್ಕೊಳ್ತೇವೆ. ಅದರಲ್ಲಿ ವರ್ಬ್ ಪ್ರಧಾನವಾಗಿದ್ರೆ ಅದನ್ನ ಫ್ರೇಸಲ್ ವರ್ಬ್ ಅಂತ ಹೇಳಿ ಬಳಸ್ತೇವೆ. ಯಾಕೆ ಯಾವುದೇ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅನ್ನ ನೀವು ತಗೊಂಡ್ರೆ, ಗ್ರಾಮರ್ ಬುಕ್ ಅನ್ನ ತಗೊಂಡ್ರೆ, ಅಥವಾ ವರ್ಕ್ ಬುಕ್ ಅಂತ ನಾವು ಹೇಳ್ತೀವಿ, ಅದನ್ನ ತಗೊಂಡ್ರೆ ಫ್ರೇಸಲ್ ವರ್ಬ್ಗಳ ಬಗ್ಗೆ ಹೆಚ್ಚು ಪರಿಚಯ ಇರುತ್ತೆ. ಹಾಗೆ ನೌನ್ ಫ್ರೇಸಸ್ ಅಂತಿದೆ, ಅಡ್ವರ್ಬ್ ಫ್ರೇಸಸ್ ಅಂತಿರುತ್ತೆ. ಸೊ ಈ ತರದ ಪದಗಳಿದಾವೆ, ಪದ ಪುಂಜಗಳಿದಾವೆ, ಪದಗಳನ್ನ ಪ್ರಯೋಗ ಮಾಡುವಂತ ರೀತಿ ಇದೆ. ಆದ್ರೆ ಫ್ರೇಸಲ್ ವರ್ಬ್ಗಳ ಬಗ್ಗೆ ಹೆಚ್ಚು ಕಲಿಸ್ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಂಗ್ಲಿಷ್ ನಲ್ಲಿ ಅವುಗಳ ಬಳಕೆ ಜಾಸ್ತಿ. ಹಾಗೆ ನೋಡಿದ್ರೆ ಇಂಗ್ಲಿಷ್ ಅನ್ನ ಫ್ರೇಸಲ್ ಲ್ಯಾಂಗ್ವೇಜ್ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಇದರಲ್ಲಿ ಈ ರೀತಿಯ ಪದಪುಂಜಗಳ ಬಳಕೆ ತುಂಬಾ ಇರುತ್ತೆ. ನಾನು ಆಗ್ಲೇ ಹೇಳಿದೆ, ರೆಫ್ಯೂಸ್ ಅನ್ನೋ ಪದಕ್ಕೆ ಪರ್ಯಾಯವಾಗಿ ಟರ್ನ್ ಡೌನ್ ಅಂತ ಹೇಳಿ ಬಳಸ್ತೀವಿ. ಟರ್ನ್ ಡೌನ್, TURN, ಟರ್ನ್ DOWN, ಡೌನ್, ಟರ್ನ್ ಡೌನ್ ಅನ್ನೋದನ್ನ ಬಳಸ್ತೇವೆ ಅಂತ ಹೇಳಿ. ಯಾಕೆ ಸರ್ ರೆಫ್ಯೂಸ್ ಬದಲು ಟರ್ನ್ ಡೌನ್ ಅನ್ನೋದನ್ನ ಬಳಸಬೇಕು ಅಂತ ನಿಮ್ಗೆ ಏನಾದರೂ ಪ್ರಶ್ನೆ ಬಂದಿದ್ರೆ, ವೆರಿ ಗುಡ್, ನೀವು ಕಲ್ತ್ಕೊಳ್ತಾ ಇದ್ದೀರಿ. ನೋಡಿ, ಮನುಷ್ಯನಿಗೆ ತಾನು ಹೇಳುವುದನ್ನ
ತಾನು ಮಾಡುವ ಕೆಲಸವನ್ನ ವಿಶೇಷವಾಗಿ ಆಕರ್ಷಕವಾಗಿ ಮಾಡಬೇಕು ಅನ್ನುವಂತಹ ಒಂದು ತುಡಿತ, ಅರ್ಜ್ ಇರುತ್ತೆ. ಅದರ ಭಾಗವಾಗಿ ಈ ಫ್ರೇಸಸ್ಗಳನ್ನ ನಾವು ಬಳಸ್ತೇವೆ. ಅದಕ್ಕೆ ನಾನು ನಿಮ್ಗೆ ಹೇಳಿದೆ, ಪದಪುಂಜಗಳ ಕುರಿತಾಗಿ, ನುಡಿಗಟ್ಟುಗಳ ಕುರಿತಾಗಿ ನಿಮ್ಮ ಕನ್ನಡ ಟೀಚರ್ ಜೊತೆ, ಕನ್ನಡ ಶಿಕ್ಷಕರ ಜೊತೆ ಒಮ್ಮೆ ಮಾತಾಡಿ ಅಂತ ಹೇಳಿ. ಕನ್ನಡದಲ್ಲಿ ಇರುವ ಈ ಬಳಕೆಗಳನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ, ಇಂಗ್ಲಿಷ್‌ನಲ್ಲಿ ಇರುವಂತ ಈ ಬಳಕೆಗಳು ಸಹ ನಿಮಗೆ ಚೆನ್ನಾಗಿ ಅರ್ಥ ಆಗ್ಲಿಕ್ಕೆ ಅವಕಾಶ ಆಗತ್ತೆ. ಈಗ ಇಡಿಯಮ್ಸ್ ಅಂದ್ರೆ ಏನು? ಇಡಿಯಮ್ಸ್ ಅಂತ ಹೇಳಿದ್ರೆ, ಒಂದಕ್ಕಿಂತ ಹೆಚ್ಚಿನ ಪದಗಳ ಗುಂಪು ಒಂದು ನಿರ್ದಿಷ್ಟವಾದ ಅರ್ಥವನ್ನ ಕೊಡುತ್ತೆ. ಅಂಥದ್ದನ್ನ ನಾವು ಇಡಿಯಮ್ಸ್ ಅಂತ ಹೇಳ್ತೇವೆ. ಇಡಿಯಟ್ ಅಂತ ಅನ್ಕೊಳ್ಬೇಡಿ, ಮೂರ್ಖ, ಅದು ಬೇರೆ. ನಾನು ಹೇಳ್ತಾ ಇರೋದು ಇಡಿಯಮ್ಸ್. IDIOM, ಇಡಿಯಮ್. ಇಡಿಯಮ್ಸ್, MS, ಇಡಿಯಮ್ಸ್, ನುಡಿಗಟ್ಟುಗಳು. ಇದು ಸೆಕೆಂಡ್ PUC ಹಂತದಲ್ಲಿ ಎಕ್ಸ್‌ಪ್ರೆಷನ್ ಅಂತನೂ ಕೂಡ ಬಳಕೆಗೆ ಬರುತ್ತೆ. SSLC ಹಂತದಲ್ಲಿ ಇಡಿಯಮ್ಸ್ ಅಂತಾನೆ ಬಳಕೆ ಮಾಡ್ತಾರೆ. ಈಗ ಇಡಿಯಮ್ಸಿಗೂ ಫ್ರೇಸಸ್ಸಿಗೂ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ಪದಶಃ ಅರ್ಥ, ಒಟ್ಟಾರೆ ಅರ್ಥ ಒಂದೇ ರೀತಿ ಇದ್ರೆ ಅದನ್ನ ಫ್ರೇಸಸ್ ಅಂತ ಹೇಳ್ತೇವೆ. ಪದಶಃ ಅರ್ಥ ಮತ್ತೆ ಒಟ್ಟಾರೆ ಪದಗಳ ಅರ್ಥವನ್ನ ತಗೊಂಡಾಗ ಅದರಲ್ಲಿ ವ್ಯತ್ಯಾಸ ಇದ್ರೆ ಅದನ್ನ ನಾವು ಇಡಿಯಮ್ಸ್ ಅಂತ ಹೇಳ್ತೇವೆ. ಇಡಿಯಮ್ಸ್‌ನಲ್ಲಿ ಸ್ವಲ್ಪ ಮಟ್ಟದ ಒಂದು ಕಲ್ಪನೆಯನ್ನ, ವಿಶೇಷ ಅರ್ಥ ಇರೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಫ್ರೇಸಸ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ಇಡಿಯಮ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮ್ಮ ಹತ್ರ ಒಂದು ಒಳ್ಳೆಯ ಡಿಕ್ಷನರಿ, ಪದಕೋಶ ಇರಲೇಬೇಕು. ಆ ಪದಕೋಶ ಇಲ್ಲ ಅಂತ ಹೇಳಿದ್ರೆ ಒಂದು ಇಂಗ್ಲಿಷ್ ಡಿಕ್ಷನರಿ, ಈಗ ನಿಮ್ಮ ಮಾತೃಭಾಷೆ ಕನ್ನಡ ಆಗಿದ್ರೆ ಇಂಗ್ಲಿಷ್ ಕನ್ನಡ ಡಿಕ್ಷನರಿ ಅಂದ್ರೆ ಇಂಗ್ಲಿಷ್ ಪದಗಳ ಅರ್ಥವನ್ನ ಕನ್ನಡ ಭಾಷೆಯ ಮೂಲಕ ಪರಿಚಯಿಸುವಂತ ಇಂಗ್ಲಿಷ್ ಕನ್ನಡ ಡಿಕ್ಷನರಿ ನಿಮ್ಮ ಹತ್ರ ಇರಬೇಕಾಗತ್ತೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಶಾಲೆಯಲ್ಲಂತೂ ಇದ್ದೇ ಇರತ್ತೆ. ಅದನ್ನ ನಿಮ್ಮ ಇಂಗ್ಲಿಷ್ ಟೀಚರ್ ಹತ್ರನೋ ಅಥವಾ ಲೈಬ್ರರಿ ನೋಡ್ಕೊಳ್ಳುವಂತ ಟೀಚರ್ ಹತ್ರನೋ ಮಾತಾಡಿ ಅದನ್ನ ಪಡೆದು ಅರ್ಥ ಮಾಡ್ಕೊಳ್ಳೋದು, ಓದೋದು ತುಂಬಾ ಮುಖ್ಯ. ನೋಡಿ, ಇನ್ ದ ಸೇಮ್ ಬೋಟ್, ಇನ್ ದ ಸೇಮ್ ಬೋಟ್, ಇದೊಂದು ಇಡಿಯಂ. ಇನ್ ದ ಸೇಮ್ ಬೋಟ್, ನೀವು ಇದರ ಅರ್ಥ ನೋಡಿದ್ರೆ ಒಂದೇ ದೋಣಿಯಲ್ಲಿ, ಇನ್ ಒಳಗೆ, ಸೇಮ್ ಒಂದೇ, ಬೋಟ್ ಒಂದೇ ದೋಣಿಯಲ್ಲಿ. ಏನ್ ವಿಶೇಷ? ಏನ್ ವಿಶೇಷ ಅಂತ ಹೇಳಿದ್ರೆ, ವಿ ಆರ್ ಇನ್ ದ ಸೇಮ್ ಬೋಟ್. ಈಗ ಉದಾಹರಣೆಗೆ ಈಗ ನಾಳೆನೋ ನಾಡ್ದೋ ನಿಮಗೆ ಇಂಗ್ಲಿಷ್ ಎಕ್ಸಾಮ್ ಇದೆ ಅಂತ ಇಟ್ಕೊಳ್ಳಿ. 10th ಮಕ್ಕಳಿಗೆ ಅಥವಾ 9th ಮಕ್ಕಳಿಗೆ, PUC ಮಕ್ಕಳಿಗೆ ಇಂಗ್ಲಿಷ್ ಎಕ್ಸಾಮ್ಸ್ ಇದೆ, ಆನ್ಯುವಲ್ ಎಕ್ಸಾಮ್ ನಡಿಬೇಕು. ಆಗ 9ನೇ ತರಗತಿ ಓದ್ತಾ ಇರುವಂತ ನೀವೆಲ್ಲರೂ ಕೂಡ ಯು ಆರ್ ಇನ್ ದ ಸೇಮ್ ಬೋಟ್. ಈಗ SSLC ಮಕ್ಕಳು ಮಾರ್ಚ್ 18ನೇ ತಾರೀಕಿಂದ ಪರೀಕ್ಷೆಯನ್ನ ಬರೀಬೇಕು. ಈಗೆಲ್ಲ ಪ್ರಿಪರೇಟರಿ ಎಕ್ಸಾಮ್ಸ್ ಅನ್ನ ಬರೀತಾ ಇದ್ದೀರಿ, ಸಾಕಷ್ಟು ಓದ್ತಾ ಇದ್ದೀರಿ. ಟೀಚರ್ಸ್ ಸ್ಪೆಷಲ್ ಕ್ಲಾಸ್ ಅನ್ನ ತಗೊಳ್ತಾರೆ, ಟೆಸ್ಟ್ಗಳನ್ನ ಕೊಡ್ತಾರೆ. ಅದರಲ್ಲೂ ಪ್ರಿಪರೇಟರಿ ಎಕ್ಸಾಮ್, 3ನೇ ಪ್ರಿಪರೇಟರಿ ಎಕ್ಸಾಮ್ ನಡೀತಾ ಇದೆ. ನೀವು ಪ್ರತಿದಿನ ಟೈಮ್ ಟೇಬಲ್ ಪ್ರಕಾರ ಪರೀಕ್ಷೆಯನ್ನ ಬರೀತಾ ಇದ್ದೀರಿ. ಹಾಗಾಗಿ ಕರ್ನಾಟಕದಲ್ಲಿ ಸುಮಾರು 9 ಲಕ್ಷ ಜನ ವಿದ್ಯಾರ್ಥಿಗಳು 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಅನ್ನ ಮಾರ್ಚ್ 18ರಿಂದ ಬರೀತಾ ಇದ್ದಾರೆ. ಸೊ ಈಗ ಎಲ್ಲರೂ ಸಹ, ಅದು ಸರಗೂರು ತಾಲೂಕಿನ ವಿದ್ಯಾರ್ಥಿಗಳಾಗ್ಬೋದು, ಬೆಂಗಳೂರಿನ ವಿದ್ಯಾರ್ಥಿಗಳಾಗ್ಬೋದು, ಅಥವಾ ಬೀದರ್ ಮಂಗಳೂರಿನ ವಿದ್ಯಾರ್ಥಿಗಳಾಗ್ಬೋದು, ಕರ್ನಾಟಕ ರಾಜ್ಯದ ಸಿಲೆಬಸ್ಸಿನ ಪ್ರಕಾರ ಪರೀಕ್ಷೆ ಬರಿತಾ ಇರುವಂತ ಎಲ್ಲ 10th ಸ್ಟ್ಯಾಂಡರ್ಡ್ ಮಕ್ಕಳು ಆರ್ ಇನ್ ದ ಸೇಮ್ ಬೋಟ್. 10th standard students of Karnataka are in the same boat now. ಎಲ್ಲರೂ ಕೂಡ ಒಂದೇ ದೋಣಿಯಲ್ಲಿದ್ದಾರೆ. ಅಂದ್ರೆ ಒಂದೇ ರೀತಿಯ ಸಿದ್ಧತೆ, ಅನುಭವಗಳನ್ನ ಈಗೆಲ್ಲರೂ ಅನುಭವಿಸ್ತಾ ಇದ್ದಾರೆ. ಸೊ 10th standard students are in the same boat. ಒಂದೇ ರೀತಿಯ ಕಷ್ಟ ಅಥವಾ ಅನುಕೂಲಗಳನ್ನ ಈ ಮಕ್ಕಳು ಈಗ ಅನುಭವಿಸ್ತಾ ಇದ್ದಾರೆ. ಇನ್ ದ ಸೇಮ್ ಬೋಟ್, ಇನ್ ದ ಸೇಮ್ ಬೋಟ್. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ ಅಲ್ವಾ? ಹಾಗೆ ಬರಿ ದ ಹ್ಯಾಚೆಟ್, ಬರಿ, BURY, ಬರಿ ದ
ಹ್ಯಾಚೆಟ್ ಅಂತ ಹೇಳಿದ್ರೆ ನೀವು ಆ, ಆ, ಮಚ್ಚು ಅಥವಾ ಕತ್ತರಿಸಲಿಕ್ಕೆ ಬಳಸುವಂತಹ ಆಯುಧ ಅಂತ ಹೇಳಿ ತಗೊಳ್ಳಿ. ಬರಿ ಅಂದ್ರೇನು? ಮುಚ್ಚೋದು, ಆ, ಸಮಾಧಿ ಮಾಡೋದು, ಮಣ್ಣಲ್ಲಿ ಹಾಕಿ ಮುಚ್ಚಿಡೋದು. ಏನನ್ನ? ಮಚ್ಚು ಅಥವಾ ಕತ್ತಿಯನ್ನ ಮಣ್ಣೊಳಗಡೆ ಮುಚ್ಚಿಡೋದು. ಇಷ್ಟೇ ಪದಶಃ ಅರ್ಥನ ನೀವು ತಗೊಂಡ್ರೆ. ಆದ್ರೆ ಬರೀದ ಹ್ಯಾಚೆಟ್ ಅಂತ ಹೇಳಿದ್ರೆ ನಮ್ಮ ನಡುವಿನ ಭಿನ್ನಾಭಿಪ್ರಾಯಗಳೇನಿರುತ್ತಲ್ಲ, ಅಥವಾ ಏನು ಒಂದು ಸರಿ ಇಲ್ಲ ಅಂತ ನಾವು ಹೇಳ್ತೀವಿ, ಅಥವಾ ದ್ವೇಷ ಇದೆ, ಅದನ್ನ ಬಿಟ್ಟು ಸಮಾಧಾನವಾಗಿ ಇರುವುದಕ್ಕೆ ಅವಕಾಶ ಮಾಡಿಕೊಳ್ಳೋದು. ಸೊ ಶಾಂತಿಯಿಂದ ಇರಲಿಕ್ಕೆ ಅವಕಾಶ ಮಾಡಿಕೊಳ್ಳೋದು. ಸೊ ದೇ ಬರೀಡ್ ದ ಹ್ಯಾಚೆಟ್ ಅಂದ್ರೆ ಅವರಿಬ್ಬರ ನಡುವಿನ ಅಥವಾ ಅವರಗಳ ನಡುವೆ ಇದ್ದಂತಹ ಭಿನ್ನಾಭಿಪ್ರಾಯಗಳನ್ನ, ದ್ವೇಷವನ್ನ ಅವರು ಇಲ್ಲದ ಹಾಗೆ ಮಾಡಿ ದೇ ಡಿಸೈಡೆಡ್ ಟು ಡಿಸ್ಕಸ್. ಬರೀದ ಹ್ಯಾಚೆಟ್ ಅಂತ ಹೇಳಿದ್ರೆ ಭಿನ್ನಾಭಿಪ್ರಾಯ ಇರ್ಬೋದು, ದ್ವೇಷ ಇರ್ಬೋದು, ಅದನ್ನ ಬಿಟ್ಟು ಶಾಂತಿಯಿಂದ ಸಮಾಧಾನದಿಂದ ಒಂದು ವಿಷಯವನ್ನ ಪರಿಗಣಿಸಬೇಕು ಅಂತ ನಿರ್ಧರಿಸಿದ್ರು. ಈ ಅರ್ಥಕ್ಕೆ ಏನ್ ಹೇಳ್ತೀವಿ? ಬರೀದ ಹ್ಯಾಚೆಟ್ ಅಂತ ಹೇಳ್ತೀವಿ. ಹಾಗೆ ಡಿಸಪಿಯರ್ ಇನ್ ಟು ದ ಥಿನ್ ಏರ್ ಅಂತ ಬಳಸ್ತೀವಿ. ಡಿಸಪಿಯರ್ ಇನ್ ಟು ದ ಥಿನ್ ಏರ್ ಅಂದ್ರೆ ಇಲ್ಲದ ಹಂಗಾಗೋದು. ಆ ಕಷ್ಟ ಏನಿತ್ತಲ್ಲ ಅದು ಹಾಗೆ ಹಗುರ ಆಯ್ತು ಅನ್ನೋ ಅರ್ಥವನ್ನ ಕೊಡುತ್ತೆ. ಸೊ ಹೀಗೆ ಇಡಿಯಮ್ಸ್ ಅಂತ ಹೇಳಿದಾಗ ಅಲ್ಲೊಂದು ವಿಶೇಷವಾದಂತಹ ಅರ್ಥ ಇರುತ್ತೆ ಅನ್ನೋದನ್ನ ನೀವು ಗಮನಿಸ್ಬೇಕು. 10ನೇ ತರಗತಿ ಮಕ್ಕಳಿರ್ಬೋದು, ಅಥವಾ PUC ಮಕ್ಕಳಿರ್ಬೋದು, ಅಥವಾ 8, 9, 11ನೇ ತರಗತಿ ಅಂದ್ರೆ ಫಸ್ಟ್ PUC, 6ನೇ 7ನೇ ತರಗತಿ ವಿದ್ಯಾರ್ಥಿಗಳಿರ್ಬೋದು, ಯಾರೇ ಆಗ್ಲಿ, ನಿಮ್ಮ ಪಾಠದಲ್ಲಿ ಬರುವಂತ ಇಡಿಯಮ್ಸ್ಗಳನ್ನ ಸಾಮಾನ್ಯ ನಿಮ್ಮ ಟೀಚರ್ಸ್ ಪಾಠ ಮಾಡಬೇಕಾದ್ರೆ ಅದನ್ನ ಅಂಡರ್ಲೈನ್ ಮಾಡಿಸಿರ್ತಾರೆ. ಅದನ್ನ ಗುರುತಿಸಿ ನೋಡಿ, ಈ ಪದನ ನಾವು ಹೀಗೆ ಬಳಸಬೇಕು ಅಂತ ಹೇಳಿರ್ತಾರೆ. ಸೊ ಈಗ ಉದಾಹರಣೆಗೆ ಕೆಲವು ಪದಗಳನ್ನ ನಾವು ನೋಡ್ಬೋದು. ಆಲ್ ಅಂಡ್ ಸನ್ರಿ ಅಂತ. ಆಲ್ ಅಂಡ್ ಸನ್ರಿ, ಆಲ್ ಅಂಡ್ ಸನ್ರಿ ಅಂದ್ರೆ ಎಲ್ರು ಅನ್ನೋ ಅರ್ಥನ ಕೊಡುತ್ತೆ, ಎವ್ರಿ ಒನ್ ಅನ್ನೋ ಅರ್ಥನ ಕೊಡುತ್ತೆ. ಆಲ್ ಅಂಡ್ ಸನ್ರಿ ನೋಡಿ, ಎವ್ರಿ ಒನ್ ಅಂತ ಹೇಳೋದ್ರ ಬದಲು ನಾನು ಆಲ್ ಅಂಡ್ ಸನ್ರಿ ಅಂತ ಬಳಸಿದಾಗ ನಾನು ಮಾತಾಡಬೇಕಾದ್ರೆ ಒಂದು ವಿಶೇಷ ಫ್ಲೇವರ್, ಅರ್ಥವನ್ನ ಕೊಡುತ್ತೆ. ಈಗ ನಾವೇನೇ ಊಟ ಮಾಡಬೇಕಾದ್ರೆ, ಅದಕ್ಕೆ ಅಡಿಗೆನ ಮಾಡಬೇಕಾದ್ರೆ ಅದಕ್ಕೊಂದು ಮಸಾಲೆ ಪದಾರ್ಥನ ಸೇರಿಸ್ತೀವಿ, ಇನ್ನೇನೋ ಒಂದು ಪದಾರ್ಥವನ್ನ ಸೇರಿಸಿ ಅದರ ಟೇಸ್ಟನ್ನ ಎನ್ಹ್ಯಾನ್ಸ್ ಮಾಡ್ತೀವಿ, ಅಂದ್ರೆ ಅದರ ರುಚಿಯನ್ನ ಹೆಚ್ಚು ಮಾಡ್ತೀವಿ. ಹೀಗೆ ಆ ರುಚಿಯನ್ನ ಹೆಚ್ಚು ಮಾತನಾಡುವಾಗ ನಮ್ಮ ಮಾತಿನ ಅರ್ಥವನ್ನ, ನಮ್ಮ ಮಾತಿನ ಒಂದು ಗುಣವನ್ನ ಹೆಚ್ಚಿಸುವ ಕಾರಣಕ್ಕಾಗಿ, ಒಂದು ವಿಶೇಷತೆಯನ್ನ ತರುವ ಕಾರಣಕ್ಕಾಗಿ ನಾವೇನ್ ಮಾಡ್ತೀವಿ? ಇಡಿಯಮ್ಸ್ಗಳನ್ನ ಬಳಸ್ತೇವೆ. ಕನ್ನಡದಲ್ಲಿ ನುಡಿಗಟ್ಟುಗಳನ್ನ ಬಳಸ್ತೇವೆ, ಇಂಗ್ಲಿಷಲ್ಲಿ ಮಾತಾಡಬೇಕಾದ್ರೆ ಇಡಿಯಮ್ಸ್ ಅನ್ನ ಬಳಸ್ತೇವೆ. ಸೊ ಈಗ ಉದಾಹರಣೆಗೆ ಇನ್ಎಫಿಕ್ಸ್ ಅಂತ. ಇನ್ಎಫಿಕ್ಸ್ ಅಂತ ಹೇಳಿದ್ರೆ ಹೇಗಪ್ಪ ಅಂತ ಹೇಳಿದ್ರೆ, ಈಗ 2020 ವರ್ಲ್ಡ್ ಕಪ್ ಕ್ರಿಕೆಟ್ ನಡೀತಾ ಇದೆ ಅಲ್ವಾ? 2020 ಅಂದ್ರೇನೆ ಕ್ರಿಕೆಟ್ ಅಂತ ನಿಮಗೆಲ್ಲ ಅರ್ಥ ಆಗಿದೆ. ಈಗ ಪ್ರಿಪರೇಟರಿ ಪರೀಕ್ಷೆ ನಡೀತಾ ಇದೆ 10ನೇ ತರಗತಿ ಮಕ್ಕಳಿಗೆ. ಹಾಗೆ ಈ ಸಂದರ್ಭದಲ್ಲಿ ಸೆಕೆಂಡ್ PUC ಮಕ್ಕಳಿಗೆ ಆನ್ಯುವಲ್ ಎಕ್ಸಾಮ್ 1 ಅಂತ ಕರೀತಾರೆ, ಅದು ನಡೀತಾ ಇದೆ. ಇವತ್ತು ಇಂಡಿಯಾ ಪಾಕಿಸ್ತಾನದ 2020 ಮ್ಯಾಚ್ ಇದೆ, ಅಥವಾ ಆಸ್ಟ್ರೇಲಿಯಾ ಇಂಗ್ಲೆಂಡ್ನ 2020 ಮ್ಯಾಚ್ ಇದೆ. ಒಂದು ಮನಸ್ಸು ಕ್ರಿಕೆಟ್ ನೋಡಬೇಕು ಅಂತಾಗತ್ತೆ, ಇನ್ನೊಂದು ಮನಸ್ಸು ಹೇಳತ್ತೆ ನಾಳೆ ಎಕ್ಸಾಮ್ ಇದೆ, ಎಕ್ಸಾಮಿಗೆ ಸಿದ್ಧತೆ ಮಾಡ್ಕೊಳ್ಬೇಕು ಅಂತಿರತ್ತೆ. ಆಗ ನಿಮ್ಗೊಂದು ಯೋಚನೆ ಬರುತ್ತೆ, 2020 ಕ್ರಿಕೆಟ್ ಅಲ್ಲ, ಒಂದು 2 ಅವರ್ಸ್ ಅಷ್ಟೇ ಅಲ್ವಾ, ನೋಡ್ಬಿಡೋಣ, ಒಂದು 3 ಅವರ್ಸ್ ಮ್ಯಾಕ್ಸಿಮಮ್, 7 ಗಂಟೆಗೆ ಶುರುವಾಗಿ ರಾತ್ರಿ 10 ಗಂಟೆಗೆ ಮುಗಿಯುತ್ತೆ, ನೋಡೇ ಬಿಡೋಣ ಅಂತ ನಿಮ್ಗನ್ಸುತ್ತೆ. ಆದ್ರೆ ಮತ್ತೆ ಯೋಚನೆ ಬರುತ್ತೆ, ಅಯ್ಯೋ ಬೆಳಗ್ಗೆ 9:30ಗೆ ಇಂಗ್ಲಿಷ್ ಎಕ್ಸಾಮ್ ಬೇರೆ ಇದೆಯಲ್ಲಪ್ಪ, ಏನ್ ಮಾಡೋದು ಅಂತ. ಸೊ ಒಂದ್ ಕಡೆ ಕನ್ನಡದಲ್ಲಿ ಒಂದು ಗಾದೆ ಇದೆ ನೋಡಿ, ಅಕ್ಕಿ ಮೇಲೂ ಆಸೆ, ನೆಂಟ್ರು ಮೇಲೂ ಪ್ರೀತಿ ಅಂತ. ಈಗ ನಿಮ್ ಮನೆಗೆ ನೆಂಟ್ರು ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಆತಿಥ್ಯ ಕೊಡಬೇಕು, ಅವ್ರಿಗೆ ಒಳ್ಳೆ ಆಹಾರವನ್ನ, ಅಡುಗೆಯನ್ನ ಮಾಡಿ ಅವ್ರಿಗೆ ತೃಪ್ತಿಪಡಿಸ್ಬೇಕು. ಅವಾಗ ನಿಮ್ಮ ಮನೆಯಲ್ಲಿರುವಂತ ಅಕ್ಕಿ ಅಂದ್ರೆ ದಿನಸಿ ಪದಾರ್ಥ ಇರುತ್ತಲ್ಲ, ಅದು ಖಾಲಿ ಆಗತ್ತೆ.
ಸೊ ನೆಂಟರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಮನೆಯಲ್ಲಿರುವಂತ ದಿನಸಿ ಪದಾರ್ಥಗಳನ್ನ ಖರ್ಚು ಮಾಡಬೇಕು. ದಿನಸಿ ಪದಾರ್ಥಗಳನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನೆಂಟರಿಗೆ ಅಡಿಗೆ ಮಾಡದೆ ನೀವಿನ್ನು ಹೊರಡಿ ಅಂತ ನೇರವಾಗಿ ಹೇಳ್ಬೇಕು. ಮನೆಗೆ ಬಂದಂತ ನೆಂಟರನ್ನ ನೀವು ಹೊರಡಿ ಅಂತ ಹೇಳಿ ಕಳಿಸ್ಬಿಟ್ರೆ ಅವ್ರಿಗೆ ನಮ್ಮ ಬಗ್ಗೆ ಬೇಜಾರಾಗತ್ತೆ. ಸೊ ಹಾಗಾಗಿ ಒಂದು ನೆಂಟರನ್ನ ಪ್ರೀತಿಯಿಂದ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಅಕ್ಕಿ ಖಾಲಿ ಆಗತ್ತೆ. ಇಲ್ಲ ಅಕ್ಕಿಯನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನೆಂಟರನ್ನ ಕೈ ಬಿಡಬೇಕಾಗತ್ತೆ. ಸೊ ಇನೆಫಿಕ್ಸ್ ಅಂತ ಹೇಳಿದ್ರೆ ಈ ರೀತಿ ತೀರ್ಮಾನಿಸಕ್ ಆಗದೇ ಇರುವಂತಹ ಸ್ಥಿತಿಯನ್ನ ಇನೆಫಿಕ್ಸ್ ಅಂತ ಹೇಳ್ತೇವೆ. ಸೊ ಹೀಗೆ ಇನೆಫಿಕ್ಸ್ ಅಂತ ಹೇಳಿದ್ರೆ ಅದೊಂದು ನಿರ್ದಿಷ್ಟ ಅರ್ಥವನ್ನ, ಫಿಕ್ಸ್ ಅಂದ್ರೆ ಏನು, ಯಾವ್ದಾದ್ರು ಒಂದು ವಿಚಾರನ ಸರಿಪಡಿಸೋದು ಅಂತ. ಓ ಇನ್ನೆಫಿಕ್ಸ್ ಸರಿಪಡಿಸೋದ್ರಲ್ಲಿ ಅನ್ನೋ ಅರ್ಥ ಇದು ಕೊಡೋದಿಲ್ಲ. ಸೊ ಹೀಗೆ ಇಡಿಯಮ್ಸ್ ಅಂತ ಹೇಳಿದಾಗ ಪದಪುಂಜ ಬೇಸಿಕಲಿ ಅದೊಂದು ಫ್ರೇಸ್, ಆದ್ರೆ ಅದಕ್ಕೆ ಒಂದು ನಿರ್ದಿಷ್ಟವಾದ ಅರ್ಥ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ನಂತರ ಇನ್ನೂ ಒಂದಷ್ಟು ಉದಾಹರಣೆಗಳನ್ನ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಏನಪ್ಪಾ ಅಂತ ಹೇಳಿದ್ರೆ, ಸೊ ಹಿಟ್ ಅಪಾನ್, ಹಿಟ್ ಅಪಾನ್, ಹಿಟ್ ಅಂದ್ರೆ ಏನು, ಡಿಕ್ಕಿ ಹೊಡೆಯೋದು, ಅಪಾನ್ ಅಂದ್ರೆ ಮೇಲೆ. ಸೊ ಹಿಟ್ ಅಪಾನ್ ಅದ್ರ ಮೇಲೆ ಡಿಕ್ಕಿ ಹೊಡೆದೆ ಅನ್ನೋ ಅರ್ಥನ ಕೊಡಲ್ಲ. ಹಿಟ್ ಅಪಾನ್ ಅಂತ ಹೇಳಿದ್ರೆ ಇದ್ದಕ್ಕಿದ್ದ ಹಾಗೆ ನಿಮ್ಗೆ ಇದೇ ಸರಿಯಾದ ಉತ್ತರ ಅಥವಾ ಇದೇ ಸರಿಯಾದ ದಾರಿ ಅಂತ ನಿಮಗೆ ಹೊಳೆಯುತ್ತಲ್ಲ, ಅದನ್ನ ಹಿಟ್ ಅಪಾನ್ ಅಂತ ಹೇಳ್ತೇವೆ. ಸೊ ಈ ಹಿಟ್ ಅಪಾನ್ ಎ ವೇ ಟು ಸಾಲ್ವ್ ದಿಸ್. ಸೊ ಈಗ ಯಾವುದೋ ಒಂದು ಕಷ್ಟದ ವಿಚಾರ ಇರುತ್ತೆ, ಒಂದು ಲೆಕ್ಕ ಮಾಡ್ತಾ ಇರ್ತೀರಿ, ಅದನ್ನ ಹೇಗ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ನಿಮ್ಮ ಟೀಚರ್ ಜೊತೆ ಮಾತಾಡ್ತೀರಿ ಅಥವಾ ನಿಮ್ಮ ಕ್ಲಾಸ್ಮೇಟ್ ಜೊತೆ ಮಾತಾಡ್ತೀರಿ, ಅವರು ಇದನ್ನ ಹೀಗ್ ಮಾಡಬಹುದು ನೋಡು ಅಂತ ಹೇಳ್ತಾರೆ. ಆಗ ನಿಮಗೆ ಒಂದು ದಾರಿ ಹೊಳೆಯುತ್ತೆ. ಹಿಟ್ ಅಪಾನ್ ಅಂತ ಹೇಳಿದ್ರೆ ನಿಮಗೆ ದಾರಿ ಸಿಗುವಂತದ್ದು. ಸೊ ಇದನ್ನ ಪದಶಃ ಅರ್ಥ ಮತ್ತೆ ಒಟ್ಟಾರೆ ಅರ್ಥಕ್ಕೂ ಈ ವ್ಯತ್ಯಾಸ ಇದೆ ಅನ್ನೋದು ನಿಮಗೆ ಗೊತ್ತಾಗ್ಬೇಕು. ಹಾಗೆ ಇನ್ ಎ ಫ್ಲಾಶ್, ಇನ್ ಎ ಫ್ಲಾಶ್, ಇನ್ ಎ ಫ್ಲಾಶ್ ಅಂತ, ಫ್ಲಾಶ್ ಅಂದ್ರೆ ಏನು, ನಿಮ್ ಕ್ಯಾಮ್ರಾದಲ್ಲಿ ಫ್ಲಾಶ್ ಇರುತ್ತೆ, ಅಂದ್ರೆ ಲೈಟ್ ಪಟ್ ಅಂತ ಬಂದು ಹಿಂಗ್ ಹೋಗುತ್ತೆ. ಸೊ ಇನ್ ಎ ಫ್ಲಾಶ್ ಅಂತ ಹೇಳಿದ್ರೆ ಕ್ವಿಕ್ಲಿ, ಬಹಳ ಕ್ವಿಕ್ ಆಗಿ ನಿಮಗೆ ಗೊತ್ತಾಗತ್ತೆ ಇನ್ ಎ ಫ್ಲಾಶ್. ಸೊ ಈ ರೀತಿ ಒಟ್ಟಾರೆ ಅರ್ಥ ಪದಶಃ ಅರ್ಥಕ್ಕಿಂತ ಭಿನ್ನವಾಗಿ ಇದ್ದಂತ ಸಂದರ್ಭದಲ್ಲಿ ನಾವದನ್ನ ಏನ್ ಹೇಳ್ತೀವಿ, ಈಡಿಯಮ್ಸ್ ಅಂತ ಹೇಳ್ತೇವೆ. ಹಾಗೆ ಇನ್ನೊಂದು ಪದ ಲೀಪ್ಸ್ ಅಂಡ್ ಬೌಂಡ್ಸ್ ಅಂತ. ಲೀಪ್ಸ್ ಅಂಡ್ ಬೌಂಡ್ಸ್, ಲೀಪ್ಸ್ ಅಂಡ್ ಬೌಂಡ್ಸ್ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ, ಅಯ್ಯೋ ಸಿಕ್ಕಾಪಟ್ಟೆ. ಈ ಸಿಕ್ಕಾಪಟ್ಟೆ ಅನ್ನೋ ಪದ ನಾವು ಕನ್ನಡದಲ್ಲಿ ಬಳಸ್ತೀವಲ್ಲ, ಹಾಗೆ ಈಗ ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ದೊಡ್ಡವರು ಮಾತಾಡ್ತಾ ಇರ್ತಾರೆ, ಏನಪ್ಪಾ ಅಂತ ಹೇಳಿದ್ರೆ ಚಿನ್ನದ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಅಂತ. 3 ತಿಂಗಳ ಹಿಂದೆ ಆ 1 ಗ್ರಾಮ್ ಚಿನ್ನಕ್ಕೆ 10,000 ರೂಪಾಯಿ, 7,000 ರೂಪಾಯಿ, 8,000 ರೂಪಾಯಿ ಇತ್ತು. ಆದ್ರೆ 2 ತಿಂಗಳಲ್ಲಿ 7-8 ಸಾವಿರ ಇದ್ದಂತ ಚಿನ್ನದ ಬೆಲೆ 1 ಗ್ರಾಮಿಗೆ 16,000ಕ್ಕೆ ಆಯ್ತು. ಸೊ ಜನವರಿ ತಿಂಗಳಲ್ಲಿ, ಫೆಬ್ರವರಿ ತಿಂಗಳಲ್ಲಿ ಚಿನ್ನದ ಬೆಲೆ, 1 ಗ್ರಾಮ್ ಚಿನ್ನದ ಬೆಲೆ 16,000 ಆಯ್ತು. ಅದೇ 3 ತಿಂಗಳ ಹಿಂದೆ ನವೆಂಬರ್ ಡಿಸೆಂಬರ್ನಲ್ಲಿ 1 ಗ್ರಾಮ್ ಚಿನ್ನದ ಬೆಲೆ 8,000 ಇತ್ತು. ಅಂದ್ರೆ ಏನಾಯ್ತು, 8,000 ಇದ್ದದ್ದು 16,000 ಆಯ್ತು. ಸೊ ಲೀಪ್ಸ್ ಅಂಡ್ ಬೌಂಡ್ಸ್, ದ ಪ್ರೈಸಸ್ ಆಫ್ ದ ಗೋಲ್ಡ್ ರೋಸ್ ಬೈ ಲೀಪ್ಸ್ ಅಂಡ್ ಬೌಂಡ್ಸ್. ಚಿನ್ನದ ಬೆಲೆ ಸಿಕ್ಕಾಪಟ್ಟೆ ಹೆಚ್ಚಾಯಿತು. ಈ ಅರ್ಥದಲ್ಲಿ ಲೀಪ್ಸ್ ಅಂಡ್ ಬೌಂಡ್ಸ್ ಅಂತ ಹೇಳ್ತೀವಿ. ಸೊ ಟೂ ಮಚ್ ರೈಸ್ ಅಂತ ಹೇಳ್ಬೋದಿತ್ತು, ಅಥವಾ ಜಾಸ್ತಿ 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 ಆಯ್ತು ಅಂತ ಹೇಳ್ಬೋದು. ಆದ್ರೆ ಸಿಕ್ಕಾಪಟ್ಟೆ ಅಂತ ಹೇಳಿದಾಗ ಅದಕ್ಕೊಂದು ಅರ್ಥ ಇರುತ್ತೆ. ಸೊ ಹಾಗಾಗಿ ಈ ಇಡಿಯಮ್ಸ್ ನಾವು ಮಾತನಾಡುವ ಸಂದರ್ಭದಲ್ಲಿ, ಬರೆಯುವ ಸಂದರ್ಭದಲ್ಲಿ ಒಂದು ವಿಶೇಷ ರೀತಿಯ ಪ್ರಯೋಗವಾಗಿ ಮಾಡಲಿಕ್ಕೆ ಈ ಇಡಿಯಮ್ಸ್ ಗಳನ್ನ ಬಳಸ್ಕೊಳ್ತೇವೆ. ಸೊ ಬಹುಶಃ ಇದುವರೆಗೆ ನಾನು ಹೇಳಿದಂತಹ ಈ ಏನು ತರಗತಿನಲ್ಲಿ ನಿಮಗೆ ಫ್ರೇಸಸ್ ಅಂದ್ರೇನು,
ಇಡಿಯಮ್ಸ್ ಅಂದ್ರೇನು, ಎರಡಕ್ಕೂ ನಡುವಿನ ವ್ಯತ್ಯಾಸ ಏನು ಅಂತ ಗೊತ್ತಾಗಿದೆ ಅಂತ ಅನ್ಕೊಳ್ತೇನೆ. ಹಾಗೆ ಫ್ರೇಸಸ್ ಅನ್ನ ನಿಮಗೆ ಅರ್ಥ ಮಾಡಿಸ್ಬೇಕಾದ್ರೆ ಫ್ರೇಸಲ್ ವರ್ಬ್ಗಳ ಬಗ್ಗೆನೂ ಕೂಡ ಹೇಳಿದೆ. ನಂತರ ಇಡಿಯಮ್ಸ್ಗಳ ಬಗ್ಗೆ ಕೂಡ ನಾನೀಗ ಚರ್ಚೆ ಮಾಡಿದ್ದೇನೆ. ಈಗ ಪರೀಕ್ಷೆಯ ದೃಷ್ಟಿಯಿಂದ ನೀವೇನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಈ ರೀತಿಯ ಇಡಿಯಂಗಳನ್ನ ಪಾಠದ ಕೊನೆಯಲ್ಲಿ ಒಂದು ಪಟ್ಟಿ ಮಾಡಿರ್ತಾರೆ. ಆ ಪಟ್ಟಿಯನ್ನ ನೀವು ಒಂದ್ ಕಡೆ ಬರ್ಕೊಳ್ಬೇಕು. ಪಾಠದಲ್ಲಿ ಅವುಗಳ ಬಳಕೆ ಹೇಗಾಗಿದೆ ಅಂತ ಹೇಳಿ ನೀವು ಓದಿ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಶಿಕ್ಷಕರು ಹೇಳಿದ್ದನ್ನ ನೆನಪಲ್ಲಿ ಇಟ್ಕೊಳ್ಬೇಕು. ಮತ್ತೆ ಒಂದು ನೆನ್ಪಿಟ್ಕೊಳ್ಳಿ, ಇಡಿಯಮ್ಸ್ಗಳನ್ನ ನಾವು ಬರೀ ಪರೀಕ್ಷೆ ದೃಷ್ಟಿಯಿಂದ, ಫ್ರೇಸಸ್ಗಳನ್ನ ಪರೀಕ್ಷೆ ದೃಷ್ಟಿಯಿಂದ ಅಷ್ಟೇ ಕಲಿಯೋದು ಅಲ್ಲ. ನಮ್ಮ ದಿನನಿತ್ಯದ ಬಳಕೆನಲ್ಲಿ ನಾವು ಫ್ರೇಸಸ್ ಮತ್ತೆ ಇಡಿಯಮ್ಸ್ ಅನ್ನ ಹೆಚ್ಚು ಬಳಸಿದಷ್ಟು ನಾವು ಹೇಳೋದು ಇನ್ನೊಬ್ಬರಿಗೆ ಅರ್ಥ ಆಗತ್ತೆ, ಅಥವಾ ಇನ್ನೊಬ್ರು ಹೇಳಿದ್ದು ನಮಗೆ ಅರ್ಥ ಆಗತ್ತೆ. ಆಗ್ಬೋದಲ್ಲ? ಸೊ ಇದನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ಅನ್ಕೊಳ್ತೇನೆ. ಮುಂದಿನ ತರಗತಿಯಲ್ಲಿ ಈ ಇಡಿಯಮ್ಸ್ಗಳು, ಫ್ರೇಸಸ್ಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತೇನೆ. ಅಲ್ಲಿಯವರೆಗೆ ಬಾಯ್, ಗುಡ್ ಬಾಯ್.